ನಿಯಂತ್ರಣ ತಪ್ಪಿ ಡಿವೈಡರ್ ಹತ್ತಿದ ಬಸ್. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಮುಂಭಾಗ ಈ ಘಟನೆ ನಡೆದಿದೆ. ತಿರುಪತಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಎಪಿಎಸ್ಆರ್ಟಿಸಿ ಬಸ್ ಇದು. ಚಾಲಕನ ನಿಯಂತ್ರಣ ಕಳೆದುಕೊಂಡಿದೆ, ಹೀಗಾಗಿ ಡಿವೈಡರ್ ಹತ್ತಿದೆ ಈ ಬಸ್. ಎಪಿಎಸ್ಆರ್ಟಿಸಿ ಬಸ್ ಈ ರೀತಿಯಾಗಿ ಡಿವೈಡರ್ ಹತ್ತಿದಂತ ಘಟನೆ ನಡೆದಿದೆ. ಇವತ್ತು ಬೆಳಗಿನ ಜಾವ 5:30 ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ತಿರುಪತಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಈ ರೀತಿ ಆಗ್ಬಿಟ್ಟಿದೆ. ಹಲಸೂರು ಗೇಟ್ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಈ ಅಪಘಾತ ಆಗಿರೋದು. ಸ್ಥಳಕ್ಕೆ ಈಗಾಗಲೇ ಹಲಸೂರು ಸಂಚಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೋಡಿ, ಎಪಿಎಸ್ಆರ್ಟಿಸಿ ಬಸ್ ಯಾವ ರೀತಿಯಾಗಿ ಮುಂಭಾಗ ನಜ್ಜುಗುಜ್ಜಾಗಿದೆ ಅದನ್ನ ನೀವು ಗಮನಿಸಬಹುದು. ಚಾಲಕನ ನಿಯಂತ್ರಣ ಕಳ್ಕೊಂಡು ಬಿಟ್ಟಿದೆ, ಹೀಗಾಗಿ ಡಿವೈಡರ್ಗೆ ಹೋಗಿ ಗುದ್ಬಿಟ್ಟಿದೆ. ಡಿವೈಡರ್ ಮೇಲೆ ಹತ್ತು ನಿಂತಿದೆ ಬಸ್, ಹೀಗಾಗಿ ಬಸ್ನ ಮುಂಭಾಗ ಪೂರ್ತಿ ಜಖಂಗೊಂಡಿದೆ. ತಿರುಪತಿಯಿಂದ ಬೆಂಗಳೂರಿನತ್ತ ಬರ್ತಾ ಇದ್ದಂಥ ಬಸ್ ಇದು. ಬೆಳಗಿನ ಜಾವ 5:30 ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಈಗಾಗಲೇ ಆ ಘಟನಾ ಸ್ಥಳಕ್ಕೆ ಹಲಸೂರು ಸಂಚಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ನ ಮುಂಭಾಗ ಹೇಗೆ ಜಖಂ ಆಗಿದೆ ಅದನ್ನು ನೀವು ಗಮನಿಸಬಹುದು. ಇನ್ನು ಈ ಘಟನೆಯಲ್ಲಿ ಪ್ರಯಾಣಿಕರು ಯಾರಿಗೂ ಕೂಡ ಗಾಯಗಳು ಅಥವಾ ಜೀವದ ಅಪಾಯ ಏನು ಆಗಿದೆ ಅನ್ನೋದ್ರ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ಸುತ್ತೆ. ಬಟ್ ಚಾಲಕನ ನಿಯಂತ್ರಣ ತಪ್ಪಿ ಆಗಿರುವಂಥ ಈ ಘಟನೆಯ ಬಗ್ಗೆ ಸದ್ಯ ಮಾಹಿತಿ ಗೊತ್ತಾಗ್ತಾ ಇದೆ. ಬೆಳಗಿನ ಜಾವ 5:30 ಆಗಿರುವಂಥ ಘಟನೆ ಇದು. ತಿರುಪತಿಯಿಂದ ಬೆಂಗಳೂರಿಗೆ ಈ ಎಪಿಎಸ್ಆರ್ಟಿಸಿ ಬಸ್ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿಬಿಟ್ಟಿದೆ. ನಿಯಂತ್ರಣ ಕಳ್ಕೊಂಡು ಈ ರೀತಿಯಾಗಿ ಡಿವೈಡರ್ ಮೇಲೆ ಬಸ್ ಹತ್ಬಿಟ್ಟಿದೆ. ನೋಡಿ, ಅರ್ಧ ಬಸ್ ಆ ಕಡೆ, ಅರ್ಧ ಬಸ್ ಈ ಕಡೆ, ಮಧ್ಯದಲ್ಲಿ ಡಿವೈಡರ್ ಇದೆ.